ಜಾಗತಿಕವಾಗಿ ದೊಡ್ಡ ಮಟ್ಟದಲ್ಲಿ ಕಂಪನ ಸೃಷ್ಟಿ ಮಾಡಿದ್ದಂಥ ಯುದ್ಧ ಇದು. ಸಾಕಷ್ಟು ಪರಿಣಾಮವನ್ನು ಬೀರಿತ್ತು. ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಈ ಯುದ್ಧದ ಎಫೆಕ್ಟ್ ಅಂತೂ ದೊಡ್ಡ ಮಟ್ಟದಲ್ಲೇ ತಟ್ಟಿತ್ತು. ಆ ಯುದ್ಧ ಈಗ ತಾರ್ಕಿಕ ಅಂತ್ಯದತ್ತ ಸಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಯಾಕೆಂದ್ರೆ ಕದನ ವಿರಾಮ ಘೋಷಣೆ ಮಾಡಿದೆ. ಫಸ್ಟ್ ಟೈಮ್ ಎರಡೂ ದೇಶಗಳು ಹೌದು ಕದನ ವಿರಾಮ ಅಂತ ಒಪ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಈ ಮುಂಚೆ ಸಾಕಷ್ಟು ಬಾರಿ ಒಂದು 2-3 ಬಾರಿ ಟ್ರಂಪ್ ಹೇಳಿದಂಥ ಸಂದರ್ಭದಲ್ಲೂ ಕೂಡ ಇರಾನ್ ಅಂಥದ್ದು ಏನು ಮಾತುಕತೆನೇ ಆಗ್ತಾ ಇಲ್ಲ, ಯಾವ ಕದನ ವಿರಾಮ ಕೂಡ ಇಲ್ಲ ಅಂತ ಹೇಳ್ತಾ ದಾಳಿಯನ್ನ ಕಂಟಿನ್ಯೂ ಮಾಡಿದ್ರು. ಇಸ್ರೇಲ್ನವರು ಕೂಡ ದಾಳಿಯನ್ನ ಮಾಡ್ತಾ ಇದ್ರು. ಆದರೆ ಈಗ ಎರಡೂ ದೇಶದವರು ಕೂಡ, ಯಾಕೆಂದ್ರೆ ಟ್ರಂಪ್ ಅಂತೂ ದೊಡ್ಡ ಮೆಸೇಜ್ ಅನ್ನ ಕೊಟ್ಟಿದ್ರು, ಸರ್ವನಾಶ ಮಾಡ್ಬಿಡ್ತೀವಿ ಇರಾನ್ನ ಅಂತ. ಅದೆಲ್ಲ ಆದ ಬಳಿಕ ಮಧ್ಯಸ್ಥಿಕೆಯನ್ನ ಕೆಲವು ರಾಷ್ಟ್ರಗಳು ವಹಿಸಿದ ಬಳಿಕ ಈಗ ಕದನ ವಿರಾಮ ಘೋಷಣೆ ಮಾಡಲಾಗಿದೆ. ಎರಡೂ ರಾಷ್ಟ್ರಗಳು ಕೂಡ ಕದನ ವಿರಾಮವನ್ನು ಒಪ್ಕೊಂಡಿದ್ದಾವೆ. ಮಧ್ಯಪ್ರಾಚ್ಯ ಯುದ್ಧಕ್ಕೆ 2 ವಾರಗಳ ಬ್ರೇಕ್ ಬಿದ್ದಂತಾಗಿದೆ. ಈಗ ಕದನ ವಿರಾಮ ಘೋಷಿಸಿರುವಂಥದ್ದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಜಾಗತಿಕ ನಿರಾಳ ಇದು. ಬರೀ ಆ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಮಾತ್ರ ನಿರಾಳ ಅಂತಲ್ಲ, ಇರಾನು, ಇಸ್ರೇಲು, ಅಮೆರಿಕ ಮಾತ್ರ ನೆಮ್ಮದಿಯಾಯಿತು ಅಂತಲ್ಲ, ಇಡೀ ವಿಶ್ವದಲ್ಲಿರುವಂಥ ಎಲ್ಲ ರಾಷ್ಟ್ರಗಳಿಗೂ ಒಂದು ರೀತಿಯಾಗಿ ಒಂದು ಸ್ವಲ್ಪ ಈಗ ಕದನ ವಿರಾಮ ಅಂತ ಹೇಳಿದಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ನಿರಾಳ ಆದಂತ ಆಗ್ತದೆ. ಬಿಕಾಸ್ ಎಲ್ಲ ಕ್ಷೇತ್ರಗಳಿಗೂ ಹೊಡೆತ ಕೊಟ್ಟಿತ್ತು. ಪಾಕ್ ಮನವಿ ಮೇರೆಗೆ ಕದನ ವಿರಾಮ ಅಂತ ಹೇಳಿದ್ದಾರೆ ಟ್ರಂಪ್. ಪಾಕ್ ಪ್ರಧಾನಿ ಮತ್ತು ಸೇನಾ ಮುಖ್ಯಸ್ಥರಿಂದ ಸಂಧಾನ ಮಾಡಲಾಗಿದೆ. ಹರ್ಮುಜ್ ಜಲಸಂಧಿ ಓಪನ್ಗೆ ಇರಾನ್ ಒಪ್ಪಿಗೆಯನ್ನ ಕೊಟ್ಟಿರುವಂಥದ್ದು. 2 ವಾರಗಳ ಕಾಲ ಫ್ರೀ ಈಗ ಮತ್ತೆ ಹರ್ಮುಜ್ ಜಲಸಂಧಿ ಒಪ್ಪಂದ ಪೂರ್ಣಗೊಳ್ಳಿಕ್ಕೆ 2 ವಾರಗಳ ಅವಕಾಶವನ್ನ ಕೊಡಲಾಗಿದೆ. ಇರಾನ್ಗೆ 2 ವಾರಗಳ ಕಾಲಾವಕಾಶವನ್ನ ಕೊಟ್ಟಿರುವಂಥದ್ದು ಟ್ರಂಪ್. ಈ ಸಂದರ್ಭದಲ್ಲಿ ಏನೇನೆಲ್ಲ ಬೇಡಿಕೆಗಳು, ಷರತ್ತುಗಳಿದಾವಲ್ಲ ಅದೆಲ್ಲದ್ರ ಬಗ್ಗೆನೂ ಕೂಡ ಮಾತುಕತೆ ಆಗುತ್ತೆ. ಏಪ್ರಿಲ್ 10ನೇ ತಾರೀಕು ಇಸ್ಲಾಮಾಬಾದ್ನಲ್ಲಿ ಮಾತುಕತೆಯನ್ನು ಮಾಡಲಾಗುತ್ತೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಮಾತುಕತೆಯನ್ನು ಮಾಡಲಾಗುತ್ತೆ. ಅಮೆರಿಕ ಇರಾನ್ ಶಾಂತಿ ಮಾತುಕತೆಗೆ ನಿಗದಿಯಾಗಿದೆ ಸಮಯ, ಪ್ಲೇಸ್, ಟೈಮು. ಆದರೆ ಯಾರು ಹೋಗ್ತಾರೆ, ಇರಾನ್ನಿಂದ ಯಾರಲ್ಲಿ ಮಾತುಕತೆಗೆ ಬರ್ತಾರೆ, ಅಮೆರಿಕಾದಿಂದ ಯಾರು ಮಾತುಕತೆಗೆ ಬರ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಇರಾನ್ 10 ಅಂಶಗಳ ಬಗ್ಗೆ ಏಪ್ರಿಲ್ 10ನೇ ತಾರೀಕಿನಿಂದ ಚರ್ಚೆ ಆರಂಭ ಆಗುತ್ತೆ. ಕದನ ವಿರಾಮ ಒಪ್ಪಂದ ದೃಢಪಡಿಸಿರುವಂಥದ್ದು ಇರಾನ್ ಕೂಡ. ನಾನು ಆರಂಭದಲ್ಲಿ ಹೇಳ್ತಾ ಇದ್ದಲ್ಲ, ಈ ಮುಂಚೆ ಟ್ರಂಪ್ ಹೇಳ್ತಾ ಇದ್ರು ಕದನ ವಿರಾಮ ಅಂತ. ಆದರೆ ಇರಾನ್ ಒಪ್ಕೊಳ್ತಾ ಇರಲಿಲ್ಲ. ಅಮೆರಿಕ ಮಾತ್ರ ಹೇಳ್ತಾ ಇತ್ತು ಕದನ ವಿರಾಮ ಅಂತ. ಯಾಕೆಂದ್ರೆ ಇಸ್ರಾಯಲ್ ಕಂಟಿನ್ಯೂಸ್ಲಿ ಅಟ್ಯಾಕ್ ಅನ್ನ ಮಾಡ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಇರಾನ್ ಮೇಲೆ ಅವರು ಕೂಡ ದಾಳಿಯನ್ನ ಕಂಟಿನ್ಯೂ ಮಾಡಿದ್ರು. ಸೊ ಈಗ ಇರಾನ್ ಮತ್ತು ಅಮೆರಿಕ ಇಬ್ಬರೂ ಕೂಡ ಅಟ್ ಎ ಟೈಮ್ ಹೌದು ಕದನ ವಿರಾಮ ಅಂತ ಹೇಳಿದ್ದಾರೆ. ಅಮೆರಿಕ ನಮ್ಮ ಬೇಡಿಕೆಗಳಿಗೆ ಒಪ್ಪಿದೆ, 10 ಅಂಶಗಳ ಬೇಡಿಕೆಗಳಿಗೆ ಅಮೆರಿಕ ಒಪ್ಪಿದೆ ಅಂತ ಹೇಳಿದ್ದಾರೆ. ಮಧ್ಯಸ್ಥಿಕೆ ವಹಿಸಿದ್ದಕ್ಕೆ ಪಾಕಿಸ್ತಾನಕ್ಕೆ ಧನ್ಯವಾದ. ಇರಾನ್ ವಿದೇಶಾಂಗ ಸಚಿವ ಅರಾಕ್ಚಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಅವರು ಕೂಡ ಪಾಕಿಸ್ತಾನಕ್ಕೆ ಧನ್ಯವಾದ ಅಂತ ಹೇಳಿದ್ದಾರೆ. ಮೀಡಿಯೇಟರ್ ಆಗಿದ್ದು ಪಾಕಿಸ್ತಾನ ಇತ್ತು. 2 ವಾರಗಳ ಕಾಲ ಹರ್ಮುಜ್ ಮುಕ್ತಗೊಳಿಸಿದ್ದೇವೆ. ಇರಾನ್ ಮೇಲೆ ದಾಳಿ ನಿಂತರೆ ಕದನ ವಿರಾಮ. 2 ವಾರಗಳ ಕಾಲ ಹರ್ಮುಜ್ ಅನ್ನ ಮುಕ್ತಗೊಳಿಸಿದ್ದೇವೆ. ಇರಾನ್ ಮೇಲೆ ದಾಳಿಯನ್ನ ಮಾಡಬಾರದು. ದಾಳಿ ನಿಂತರೆ ಕದನ ವಿರಾಮ. ನಮ್ಮ ಸೇನೆಯು ಯುದ್ಧದಿಂದ ಹಿಂದೆ ಸರಿಯಲಿದೆ. ಎಲ್ಲ ಮಾತುಕತೆ ಷರತ್ತುಗಳಿಗೆ ಒಪ್ಪಿಕೊಂಡ್ರೆ ಕದನ ವಿರಾಮ ಒಪ್ಪಂದಕ್ಕೆ ಬದ್ಧರಾಗಿದ್ದೇವೆ ನಾವು. ಇರಾನ್ ವಿದೇಶಾಂಗ ಸಚಿವ ಅರಾಕ್ಚಿ ಹೇಳಿಕೆ ಇದು. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್, ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಮಧ್ಯಸ್ಥಿಕೆಯನ್ನು ವಹಿಸಿದ್ದಾರೆ. ನಮ್ಮ ಪರವಾಗಿ ಅಮೆರಿಕ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಅವರು ಅಮೆರಿಕ 15 ಅಂಶಗಳ ಪ್ರಸ್ತಾವನೆಯನ್ನ ಇಟ್ಟಿತ್ತು. ಆದರೆ ಇರಾನ್ನ 10 ಅಂಶಗಳ ಪ್ರಸ್ತಾವನೆಯನ್ನ ಅಮೆರಿಕ ಒಪ್ಪಿದೆ. ಇರಾನ್ ಮೇಲೆ ನಿರಂತರವಾಗಿ ದಾಳಿಯನ್ನ ಮಾಡಲಾಗ್ತಾ ಇತ್ತಲ್ಲ, ಅದು ನಿಲ್ಲಬೇಕು. ಮೊದಲು ನಿಂತ ಬಳಿಕ ಮಾತುಕತೆ ಎಲ್ಲ ಶುರುವಾಗುತ್ತೆ. ನಮ್ಮ ಸೇನೆಯು ಕೂಡ ರಣಕಣದಿಂದ ಹಿಂದೆ ಸರಿಯಲಿದೆ ಅಂತ ಇರಾನ್ ಬರ್ಕೊಂಡಿದೆ. ಅಮೆರಿಕ ಇರಾನ್ ಮಧ್ಯೆ ಯುದ್ಧ ವಿರಾಮ ಅಂದ್ರೆ ಕದನ ವಿರಾಮ ಘೋಷಣೆ ಇದೆಯಲ್ಲ, ಇರಾನ್ ಟೆಹ್ರಾನ್ನಲ್ಲಿ ಜನರಿಂದ ಸಂಭ್ರಮಾಚರಣೆ. ಅಲ್ಲಿ ಜನಕ್ಕಂತೂ ತುಂಬಾ ಆತಂಕ ಇತ್ತು. ಹೌದು, ವಿಲ್ ಪವರ್ ಗಟ್ಟಿಯಾಗಿದೆ ಇರಾನ್ದು, ಇಲ್ಲ ಅಂತಲ್ಲ. ಆದರೆ ದೊಡ್ಡ ಮಟ್ಟದಲ್ಲಿ ನಷ್ಟವನ್ನ ಅನುಭವಿಸಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಸತ್ತಿರುವಂಥದ್ದು ಇರಾನ್ನಲ್ಲಿ ಈ ಯುದ್ಧದಿಂದ. ಇರಾನ್ನ ಬಾವುಟಗಳನ್ನು ಹಿಡಿದು ಸಂಭ್ರಮಿಸಿದ್ದಾರೆ ಜನರು. ಅಲ್ಲಿ ಕದನ ವಿರಾಮ ಅನ್ನುವಂಥದ್ದು ಘೋಷಣೆ ಆಗ್ತಿದ್ದ ಹಾಗೆ. ಯಾಕೆಂದ್ರೆ ನಾಳೆ ಬೆಳಗ್ಗೆ ನಾವು ಬದುಕ್ತೀವ ಇಲ್ವಾ ಅನ್ನುವಂಥ ಒಂದು ಆತಂಕ ಇತ್ತು ಅವರಿಗೆ. ಎಂತ ಅಟ್ಯಾಕ್ ಮಾಡ್ಬಿಡ್ತಾರೋ ಏನೋ ಅಂತ ಇಸ್ರೇಲು ಮತ್ತು ಅಮೆರಿಕದವರು. ಆ ಸೇನಾ ಪಡೆಗಳ ಶಕ್ತಿ ಏನು ಅನ್ನುವಂಥದ್ದು ಕೂಡ ಅವರಿಗೆ ಗೊತ್ತಿದೆ. ಇಂತಹ ಸಂದರ್ಭದಲ್ಲಿ ನಾವು ಬದುಕ್ತೀವ ಇಲ್ವಾ ಅನ್ನುವಂಥ ಆತಂಕದಲ್ಲೇ ದಿನ ದೂಡುವಂತಾಗಿತ್ತು ಇರಾನ್ ಜನತೆಗೆ. ಯಾವಾಗ ಕದನ ವಿರಾಮ ಅನ್ನುವಂಥ ಘೋಷಣೆ ಪೋಸ್ಟ್ಗಳು ಬಂತು, ಆ ಸಂದರ್ಭದಲ್ಲಿ ಇರಾನ್ನ ಜನ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಅಬ್ಬಾ ಬದುಕುದ್ವಪ್ಪ ಅಂತ. ಅಮೆರಿಕ ಇರಾನ್ ಮಧ್ಯೆ ಯುದ್ಧ ವಿರಾಮ ಘೋಷಣೆ. ಕೆಲವೇ ಗಂಟೆಯಲ್ಲಿ ತೈಲ ಬೆಲೆಯಲ್ಲಿ ಭಾರಿ ಇಳಿಕೆ ಆಗಿದೆ. ಮೇಯ್ನಾಗಿ ಹೊಡೆತ ಕೊಡ್ತಾ ಇದ್ದಿದ್ದು ಇಡೀ ವಿಶ್ವಕ್ಕೆ ಇದೆ.
ಡಾಲರ್ ರೇಟ್ ಜಾಸ್ತಿ ಆಗ್ತಾ ಇದ್ದಂಥ ಹಿನ್ನೆಲೆಯಲ್ಲಿ. ಏಕೆಂದರೆ ಹರ್ಮುಜ್ ಬಂದಾಗುವ ಮುಖಾಂತರ ಇಡೀ ವಿಶ್ವಕ್ಕೆ ಸಪ್ಲೈ ಆಗ್ತಾ ಇತ್ತಂತ 25% ಕ್ರೂಡ್ ಆಯಿಲ್ ಬಂದಾಗಿತ್ತು. ಅಲ್ಲಿ ಒಂದೇ ಸಲ ಡಾಲರ್ ರೇಟು ಕೂಡ ಜಾಸ್ತಿ ಆಗಿತ್ತು. 65ರಿಂದ 70 ಡಾಲರ್ ಇದ್ದಿದ್ದಂಥದ್ದು ಒಂದೇ ಸಲ 100ರ ಗಡಿ ದಾಟಿತ್ತು. ತೈಲ ಬೆಲೆಯಲ್ಲಿ ಭಾರಿ ಇಳಿಕೆ ಆಗಿದೆ. ಕದನ ವಿರಾಮ ಘೋಷಣೆ ಆಗ್ತಾ ಇದ್ದಂತೆ $117 ಇದ್ದಂಥ ತೈಲದ ಬ್ಯಾರಲ್ ಈಗ 91ಕ್ಕೆ ಇಳಿಕೆ ಆಗಿದೆ. ಕೋವಿಡ್ ಸಮಯದ ನಂತರದ ಅತಿ ದೊಡ್ಡ ಕುಸಿತ, ಅಂದ್ರೆ ಒಂದೇ ಸಲ ಕಡಿಮೆ ಆಗಿರುವಂಥದ್ದನ್ನ ಹೇಳ್ತಾ ಇರುವಂಥದ್ದು. ಅತಿ ದೊಡ್ಡ ಕುಸಿತ ಅಂದ್ರೆ ಒಂದೇ ಸಲ ಕಡಿಮೆ ಆಗಿದೆ. $117ರಿಂದ 91ಕ್ಕೆ ಬಂದಿದೆ ಅಂದ್ರೆ ಹತ್ತತ್ರ $25 ಕಮ್ಮಿ ಆಗಿದೆ ಅಂತ. ಹರ್ಮುಜ್ ಜಲಸಂಧಿ ಓಪನ್ ಹಿನ್ನೆಲೆಯಲ್ಲಿ ತೈಲ ಬೆಲೆ ಇಳಿಕೆ ಆಗಿದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತ ಡಾಕ್ಟರ್ ರಮೇಶ್ ಕುಮಾರ್ ಜೋಲ್ದಾಳ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಇಡೀ ವಿಶ್ವ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು ಯಾವಾಗಪ್ಪ ಒಂದು ನಿರಾಳತೆ ಅಂತ ಸಿಗುತ್ತೆ, ಯಾವಾಗ ಯುದ್ಧ ನಿಲ್ಲುತ್ತೆ, ಎಲ್ಲ ಕ್ಷೇತ್ರಗಳಿಗೂ ಹೊಡೆತ ಕೊಟ್ಟಿದ್ದಂಥ ಹಿನ್ನೆಲೆಯಲ್ಲಿ ಎರಡು ದೇಶಗಳು ಬೇಗ ಒಪ್ಪಂದಕ್ಕೆ ಬರಲಿ, ಕದನ ವಿರಾಮ ಘೋಷಣೆ ಮಾಡಲಿ ಅಂತ ಹೇಳ್ತಾ ಇದ್ರು. ಈ ಹಿಂದೆ ಕೂಡ ಟ್ರಂಪ್ ಕದನ ವಿರಾಮ ಘೋಷಣೆ ಆಗಿದ್ರು ಕೂಡ ಇರಾನ್ ಒಪ್ಕೊಂಡಿರಲಿಲ್ಲ. ಈಗ ಎರಡು ದೇಶಗಳು ಒಪ್ಕೊಂಡಿದ್ದಾರೆ. ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಗಿ ಸಕ್ಸಸ್ ಆಗಿದೆ, ನೆಕ್ಸ್ಟ್ ಹೇಗಿರುತ್ತೆ ಪ್ರೋಸೆಸ್ಸು ಅಂತ? ಪೃಥ್ವಿ, ಕದನ ವಿರಾಮಕ್ಕೆ ಬಹುಮುಖ್ಯವಾಗಿ ಇಲ್ಲಿ ಒಂದು ಅಮೆರಿಕನೇ ಬಹುಮುಖ್ಯ ಕಾರಣ ಅಂತ ಹೇಳ್ಬೋದು. ಯಾಕೆಂದರೆ ಇರಾನ್ ಹಾಕಿರ್ತಕ್ಕಂಥ 10 ಕಂಡೀಷನ್ಗಳನ್ನ ಸದ್ಯಕ್ಕೆ ಅಮೆರಿಕ ಒಪ್ಕೊಂಡಿದೆ ಇದರಲ್ಲಿ. ಆಮೇಲೆ ಇರಾನ್ದು ಕೂಡ ಇದಕ್ಕೆಲ್ಲ ಕದನ ವಿರಾಮ ಬಯಸಿತ್ತು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಯಾಕೆಂದರೆ 3 ಸಲ ಟ್ರಂಪ್ ಡೆಡ್ಲೈನ್ ಕೊಟ್ಬಿಟ್ಟು ಆಮೇಲೆ ಮತ್ತೆ ಯುದ್ಧವನ್ನು ಕಂಟಿನ್ಯೂ ಮಾಡಿದರು. ಆದರೆ ಅಮೆರಿಕವನ್ನು ಎದುರಿಸೇ ತೀರ್ತೀನಿ, ನಾನು ಶರಣಾಗೋ ಮಾತೇ ಇಲ್ಲ, ನಾನು ಯುದ್ಧ ನಿಲ್ಲಿಸಲ್ಲ ಅಂತ ಹೇಳ್ತಿತ್ತು. ಆದರೆ ನಿನ್ನೆ ಏನೋ ಪ್ರಮುಖ ನ್ಯೂಕ್ಲಿಯರ್ ಘಟಕಗಳೇನಿತ್ತು ಮತ್ತು ಬೇರೆ ಬೇರೆ ಪ್ಲಾಂಟ್ಗಳೇನಿತ್ತು, ಕಟ್ಟಡಗಳಿತ್ತು, ಅಲ್ಲೆಲ್ಲ ಜನರನ್ನೇ ವುಮನ್ ಶೀಲ್ಡ್ ಆಗಿ ನಾಗರಿಕರನ್ನೇ ಅಡ್ಡಲಾಗಿ ಯುದ್ಧಕ್ಕೆ ನಿಲ್ಲಿಸ್ಕೊಂಡು ಯುದ್ಧವನ್ನು ಎದುರಿಸುವಂತಹ ಪ್ರಯತ್ನ ಪಟ್ಟಿತ್ತು ಇರಾನ್. ಅಂದರೆ ಯುದ್ಧ ಯಾವತ್ತೆರಡು ಸೇನೆಗಳ ನಡುವೆ ಆಗಬೇಕು, ಆದರೆ ಇಲ್ಲಿ ಇರಾನ್ ಜನರನ್ನೇ ಮುಂದಿಟ್ಕೊಂಡಿತ್ತು. ಅಂದರೆ ನೀವು ಅಮೆರಿಕ ದಾಳಿ ಮಾಡುವಂಥ ಸಮಯದಲ್ಲಿ ಏನೋ ಮಾನವ ಸರಪಳಿಯನ್ನು ನಿರ್ಮಿಸಿ ದೊಡ್ಡದಾಗಿ ಪ್ರೊಟೆಸ್ಟ್ ಮಾಡಿ ಅಮೆರಿಕ ಆಗೇನಾದರೂ ಒಂದು ಹೆಜ್ಜೆ ಹಿಂದಿಡ್ಬೋದು ಅಂತಕ್ಕಂಥ ಪ್ರಯತ್ನ ಮಾಡಿತ್ತು. ಹಾಗಾಗಿ ಸಾಕಷ್ಟು ಯೂತ್ಸ್ಗೆ ನಿನ್ನೆ ಕರೆ ಕೊಟ್ಟಿತ್ತು, ಯೂನಿವರ್ಸಿಟಿ ಸ್ಟೂಡೆಂಟ್ಸಿಗೆ ಕರೆ ಕೊಟ್ಟಿದ್ರು, ಯಾರು ಫಿಲ್ಮ್ ಸ್ಟಾರ್ಸ್ ಇದ್ದರು ಅವರಿಗೆ, ಅಥ್ಲೀಟ್ಸ್ ಇದ್ದರು ಯಾರು ಅಂಥವ್ರಿಗೆ, ಮತ್ತು ಈ ಥರ ಸಾಕಷ್ಟು ಯುವ ಜನಾಂಗಕ್ಕೆ ಇರಾನ್ ಕರೆ ಕೊಟ್ಟಿತ್ತು. ನಾವು ಯುದ್ಧವನ್ನು ಎದುರಿಸಬೇಕು ಅಂದರೆ ಇದು ಕೂಡ ನಮಗೊಂದು ಏನೋ ಅದೊಂದು ಭಾಗ ಆಗಬೇಕು, ಸಾಕಷ್ಟು ಯುವ ಜನತೆ ಬಂದು ಪ್ರೊಟೆಸ್ಟಲ್ಲಿ ಭಾಗವಹಿಸಿ ಅಂತ ಕರೆ ಕೊಟ್ಟಿದ್ರು. ಒಂದು ಅದಾದ ನಂತರ ಟ್ರಂಪ್ ಎಲ್ಲ ಎಚ್ಚರಿಕೆಗಳ ನಡುವೆ ಏನಂದರೆ ಬಹುಮುಖ್ಯವಾಗಿ 5:30ಗೆ ಡೆಡ್ಲೈನ್ ಮುಗಿತಾ ಇತ್ತು, ಯುದ್ಧವನ್ನು ನಿಲ್ಲಿಸೋದೇ ಇಲ್ಲ, ನಾನು ನ್ಯೂಕ್ಲಿಯರ್ನ ಬಳಸ್ತೀನಿ ಅಂತಕ್ಕಂಥದ್ದನ್ನು ಇಂಡೈರೆಕ್ಟಾಗಿ ಒಂದು ಪರೋಕ್ಷ ಸೂಚನೆ ಕೊಟ್ಟಿದ್ರು. ಅಂದರೆ ಇರಾನ್ನ ನಾಗರಿಕತೆಯನ್ನೇ ನಾನು ಸಂಪೂರ್ಣವಾಗಿ ನಾಶ ಮಾಡ್ತೇನೆ, ಕೇವಲ 4 ಗಂಟೆಗಳಲ್ಲಿ ಇರಾನ್ನ ಸಂಪೂರ್ಣ ಹಿಡಿತವನ್ನು ನನ್ನ ಹತ್ರ ತಗೊಳ್ತೀನಿ, ಯಾವುದೇ ಕಾರಣಕ್ಕೂ ಉಳಿಸೋದಿಲ್ಲ ನಿಮ್ಮನ್ನು, ನೀವು ಮತ್ತೆ ಶಿಲಾಯುಗದ ಕಾಲದಲ್ಲಿ ಹೇಗಿತ್ತೋ ಆ ಪರಿಸ್ಥಿತಿಗೆ ಹೋಗ್ತೀರಾ ಅಂತಕ್ಕಂಥ ಎಚ್ಚರಿಕೆ ನೀಡಿದ್ರು. ಅಂದರೆ ಇಂಡೈರೆಕ್ಟಾಗಿ ನ್ಯೂಕ್ಲಿಯರ್ ದಾಳಿ ಮಾಡ್ತೀನಿ ಅಂತಕ್ಕಂಥ ಎಚ್ಚರಿಕೆ ಕೊಟ್ಟಿದ್ದರು. ಅದು ಈ ನಡುವೆ ಸಂಧಾನಗಳು ಕೂಡ ನಡೀತಿತ್ತು. ನಾನು ನಿನ್ನೆ ಸಾಕಷ್ಟು ಬಾರಿ ಹೇಳಿದ್ದೆ, ಕೊನೆ ಕ್ಷಣದವರೆಗೂ ಏನನ್ನೂ ಕೂಡ ಹೇಳೋಕ್ಕಾಗಲ್ಲ. ಯಾಕೆಂದರೆ ಒಂದು ಕಡೆ ಪಾಕಿಸ್ತಾನ, ಟರ್ಕಿ ಮತ್ತು ಈಜಿಪ್ಟ್ ಪ್ರಯತ್ನ ಪಡ್ತಾಯಿತ್ತು. ಈಗ ಒಂದು ಸುದ್ದಿ ಬರ್ತಿರೋದು ನೋಡಿದರೆ ಇರಾನ್ ಪರ ಎಲ್ಲೋ ಒಂದು ರೀತಿ ಚೀನಾ ಮಧ್ಯಸ್ಥಿಕೆ ವಹಿಸಿದ್ದೆ ಅಂತಕ್ಕಂಥ ಸುದ್ದಿ ಬರ್ತಾಯಿದೆ. ಒಂದು ಕಡೆ ಇರಾನ್ನ ಕದನ ವಿರಾಮಕ್ಕೆ ಒಪ್ಪಲಿಕ್ಕೆ ಚೀನಾ ಕೂಡ ಪರೋಕ್ಷವಾಗಿ ಕಾರಣವಾಗಿದೆ. ಮೋಸ್ಟ್ಲಿ ರಷ್ಯಾ ಮಾತುಕತೆ ನಡೆಸಿದೆಯಲ್ಲ ಅಫಿಷಿಯಲ್ ಆಗಿ ಗೊತ್ತಿಲ್ಲ, ಅದು ಕೂಡ ಏನಾದರೂ ಇರಾನ್ನ ಸ್ವಲ್ಪ ಮನವೊಲಿಸಿದ್ರಂಗೆ ಕಾಣಿಸ್ತಿದೆ ಮೇಲ್ನೋಟಕ್ಕೆ. ಯಾಕೆಂದರೆ ಜನರ ಮುಂದೆ ನಿಲ್ಲಿಸಿ ಯುದ್ಧವನ್ನು ಎದುರಿಸುವಂಥ ಪ್ರಯತ್ನ ಪಟ್ಟಿತ್ತು. ಹೀಗಾಗಿ ಇದು ದೊಡ್ಡ ಒಂದು ಸಂದೇಶ ರವಾನೆ ಆಗ್ತಿತ್ತು ವಿಶ್ವಸಂಸ್ಥೆ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ. ಯಾಕೆಂದರೆ ಅಮೇರಿಕನ್ನ ಖಮೇನಿ ಅವರು ಎದುರಿಸಲಾಗದೆ ಜನರನ್ನ ಮುಂದಿಟ್ಟರು ಯುದ್ಧವನ್ನು ಮಾಡಿದರು, ಮತ್ತು ಸಾಕಷ್ಟು ಸಾವಿರಾರು ಜನರು ಜೀವ ಕಳೆದುಕೊಳ್ಳುವಂತಹ ಸಾಧ್ಯತೆ ಇತ್ತು. ಈ ನಿಟ್ಟಿನಲ್ಲಿ ಇರಾನ್ ಎಲ್ಲೋ ಒಂದು ರೀತಿ ಜನರ ಮುಖವನ್ನು ನೋಡಿ ಒಂದು ರೀತಿ ಕಂಡೀಷನ್ಗಳು ಹಾಕಿ ಯುದ್ಧಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕುವಂಥ ಪ್ರಯತ್ನ ಪಟ್ಟಿದೆ. ಯಾಕೆಂದರೆ ಸರ್ವಾಧಿಕಾರಿ ಅಂತಕ್ಕಂಥವನು ಇಷ್ಟು ದಿನ ಅಲ್ಲಿ ಜನ ಅವ್ರನ್ನ ಆಯ್ಕೆ ಮಾಡಿ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಿರ್ತಕ್ಕಂಥದ್ದು, ಆ ಜನರಿಂದಲೇ ಅವರು ಸರ್ವಾಧಿಕಾರಿ ಆಗಿರ್ತಕ್ಕಂಥದ್ದು. ಹೀಗಾಗಿ ಆ ಜನರ ಜೀವ ತೆಗೆಯೋದು ಎಷ್ಟು ನಷ್ಟ ಅಂತಕ್ಕಂಥದ್ದು ಗೊತ್ತಾಗಿದೆ. ಈ ಕಾರಣಕ್ಕಾಗಿ ಜನರ ಮುಖ ನೋಡಿ ಯುದ್ಧ ನಿಲ್ಲಿಸುವಂಥ ಸಾಮರ್ಥ್ಯ ಸಾಧ್ಯತೆ ಇತ್ತು. ಮತ್ತು ಅಮೇರಿಕ ನೋಡಿದ್ರೆ ನಾನು ಆಗಲೇ ಹೇಳ್ತಾ ಇದ್ದೆ ಪೃಥ್ವಿ, ಪ್ರಮುಖ 3 ಕಂಡೀಷನ್ಗಳಲ್ಲಿ ಅಮೇರಿಕ ಎಲ್ಲೋ ಒಂದು ರೀತಿ ಶರಣಾದಂಗೆ ಕಾಣಿಸ್ತದೆ. ಹರ್ಮುಜ್ನ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳೋಕ್ಕಾಗಿಲ್ಲ, ಕಾರ್ದ್ವೀಪವನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳೋಕ್ಕಾಗಿಲ್ಲ, ಮತ್ತು ನ್ಯೂಕ್ಲಿಯರ್ ಇರಾನ್ ಹತ್ರ ಏನು ನ್ಯೂಕ್ಲಿಯರ್ ಇತ್ತು ಅದನ್ನಷ್ಟನ್ನು ಸೀಸ್ ಮಾಡಿ ನಾನು ಅದನ್ನು ಯುದ್ಧ ಅದರ ಬಳಿ ಶಸ್ತ್ರಾಸ್ತ್ರಗಳೇ ಇಲ್ದಂಗೆ ಮಾಡ್ತೀನಿ ಅಂತ ಟ್ರಂಪ್ ಪಣ ತೊಟ್ಟಿದ್ದು. ಈ 3 ಸಾಧ್ಯತೆಗಳು ಕಂಡೀಷನ್ಗಳು ಏನು ಹಾಕಿದ್ರು ಅದಾಗಿಲ್ಲ ಅದು. ಯಾಕೆಂದರೆ ಇರಾನು ಯಾವುದೇ ಪ್ರಮುಖ ಕಂಡೀಷನ್ಗಳಿಗೆ ಒಪ್ಪಿಲ್ಲ. ಹಾಗಾಗಿ ಅಮೇರಿಕ ಒಂದು ರೀತಿ ಎಲ್ಲ ತಾನೇ ಒಂದು ಸ್ವಲ್ಪ ನಡು ಬಗ್ಗಿಸಿ ಟ್ರಂಪ್ ಶರಣಾದಂತೆ ಕಾಣಿಸ್ತಾ ಇದೆ. ಬಟ್ ಇಸ್ಲಾಮಾಬಾದಲ್ಲಿ 10ನೇ ತಾರೀಕು ಮೀಟಿಂಗ್ ಇದೆ, ಅಲ್ಲಿ ಅಮೇರಿಕಾದ ನಿಯೋಗ ಮತ್ತು ಇರಾನ್ ನಿಯೋಗವನ್ನು ಬಂದು ಮಾತುಕತೆ ಮಾಡಿ ಅಂತ ಹೇಳಿದರೆ, ಆದರೆ
ಇರಾನ್ ಹಾಕಿರ್ತಕ್ಕಂಥ ಕಂಡೀಷನ್ಗಳಿಗೆ ಸದ್ಯಕ್ಕೆ ಒಪ್ಪಿದೆ ಅಂತ ಹೇಳ್ತಿದ್ದಾರೆ. ಆದರೆ ಹರ್ಮುಜ್ ವಿಚಾರದಲ್ಲಿ ನೆಕ್ಸ್ಟ್ ಟ್ರಂಪ್ ನಡೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇನ್ನು ಲೆಬನಾನ್ ಮೇಲೆ ದಾಳಿ ಮಾಡಬಾರ್ದು ನಿಲ್ಲಿಸಿ ಅಂತ ಹೇಳಿದರೆ, ಇರಾನ್ ಮೇಲೆ ದಾಳಿ ಮಾಡಬಾರ್ದು ನಿಲ್ಲಿಸಿ ಅಂತ ಹೇಳಿದರೆ, ಮತ್ತು ನಮಗೇನು ಲಾಸ್ ಆಗಿದೆ ಅದಕ್ಕೆಲ್ಲ ನೀವು ತುಂಬಿಕೊಡ್ಬೇಕು ಅಂತ ಹೇಳಿದರೆ, ಮತ್ತು ಶಸ್ತ್ರಾಸ್ತ್ರದ ವಿಚಾರದ್ದು ಇದುವರೆಗೂ ಸದ್ಯಕ್ಕೆ ಯಾವುದು ಅಗ್ರಿಮೆಂಟ್ ಒಪ್ಪಂದ ಆದಂಗೆ ಕಾಣಲ್ಲ, ಆಗ ಕಂಡೀಷನ್ಸ್ ಆಗ್ತಂಗೆ ಕಾಣಲ್ಲ. ಹಾಗಾಗಿ ಇರಾನ್ ಏನಾದರೂ ಮಾತುಕತೆ ಕೂತಾಗ ಉಲ್ಟಾ ಹೊಡೆಯೋಂಥ ಸಾಧ್ಯತೆ ಇರ್ಬೋದು. ಅಂದರೆ ನೀವು ನ್ಯೂಕ್ಲಿಯರ್ ನಿಮ್ಮ ಹತ್ರ ಏನಿದೆ ಅದನ್ನು ಸರೆಂಡರ್ ಮಾಡಿ ಅಂತ ಕೇಳ್ಬೋದು, ಅದಕ್ಕೆ ಇರಾನ್ ಒಪ್ಪದೇ ಇರ್ಬೋದು. ಹಾಗಾಗಿ 15 ದಿನಗಳ ಕಾಲ ಏನು ಮಾತುಕತೆ ಆಗುತ್ತೆ ಅದು ತುಂಬ ಪ್ರಮುಖ ಆಗುತ್ತೆ. ಮತ್ತು ಸದ್ಯಕ್ಕೆ ಈಗ ಹಡಗುಗಳನ್ನ ಹರ್ಮುಜ್ ಜಲಸಂಧಿ ಮೂಲಕ ಬಿಡೋದ್ರಿಂದ ಮಧ್ಯಪ್ರಾಚ್ಯ ಮತ್ತು ಭಾರತದಂಥ ದೇಶಗಳಿಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಪೃಥ್ವಿ, ನೀವಾಗಲೇ ಹೇಳ್ತಾ ಇದ್ರಿ ಕ್ರೂಡ್ ಆಯಿಲು ಏನೋ $117 ಇತ್ತು ಬ್ಯಾರಲ್ಗೆ, ಈಗ $91 ಇಳಿದಿದೆ. ಹಾಗಾಗಿ ತೈಲದ ಬೆಳೆ ಇಳಿಕೆ ಆಗೋಂಥ ಸಾಧ್ಯತೆ ಇದೆ. ಪೆಟ್ರೋಲ್ ಮತ್ತು ಡೀಸೆಲ್ಲು ಮತ್ತು ಆಟೋ ಗ್ಯಾಸು ಏನಿದೆ ಈ ಥರದ್ದು ಒಂದು ವಾರದೊಳಗಡೆ ಒಂದಿಷ್ಟು ಬೆಲೆ ಇಳಿತ ಆಗ್ಬೋದು. ಮತ್ತು ನಾವು ಗಲ್ಫ್ ರಾಷ್ಟ್ರಗಳೇ ಸಾಕಷ್ಟು ಹೂಡಿಕೆ ಮಾಡದಿದ್ದಂಥವ್ರು ಯುದ್ಧದಿಂದ ಸಾಕಷ್ಟು ನಲಿಗೆ ಹೋಗಿದ್ರು. ಅಂದರೆ ಆ ಬ್ಯಾಂಕ್ಗಳೆಲ್ಲ ಆಲ್ಮೋಸ್ಟ್ ಮುಚ್ಚ ಹಂತಕ್ಕೆ ಬಂದಿದ್ದು, ಸಾಕಷ್ಟು ನಷ್ಟ ಆಗ್ತಿತ್ತು. ಇನ್ವೆಸ್ಟರ್ಸ್ ಇದ್ರು, ಅವರಿಗೆ ತುಂಬ ದಾಳಿ ಮಾಡೋ ಕಾರಣದಿಂದಾಗಿ ಸಾಕಷ್ಟು ಆರ್ಥಿಕ ನಷ್ಟ ಇತ್ತು. ಹೀಗಾಗಿ ಈ ಆರ್ಥಿಕ ನಷ್ಟಗಳೆಲ್ಲ ಯುದ್ಧ ಹೀಗೆ ಅಂದರೆ ಈಗ 15 ದಿನ ಏನು ಟೆಂಪ್ರರಿ ಬ್ರೇಕ್ ಬಿದ್ದಿದೆ, ಮಾತುಕತೆ ಏನಾದರೂ ಸಕ್ಸಸ್ ಆಗಿ ಸಂಪೂರ್ಣವಾಗಿ ಅಮೆರಿಕ ಸೇನೆ ಏನಾದರೂ ಗಲ್ಫ್ ರಾಷ್ಟ್ರಗಳು ಮತ್ತು ಇರಾನ್ನಿಂದ ಸೇನೆಯನ್ನೆಲ್ಲ ವಾಪಸ್ ತಗೊಂಡೋದ್ರೆ ಯುದ್ಧ ನಿಲ್ಲುವಂಥ ಚಾನ್ಸಸ್ ಇದೆ. ಬಟ್ ಕಂಡೀಷನ್ಗಳಲ್ಲೇನಾದರೂ ಅಗ್ಗಜಗ್ಗಾಟಗೆ ಹೆಚ್ಚು ಕಡಿಮೆ ಆದರೆ ಮತ್ತೆ ಯುದ್ಧ ಕಂಟಿನ್ಯೂ ಆಗೋಂಥ ಚಾನ್ಸ್ ಇದ್ರೂ ಇರ್ಬೋದು. ಪೃಥ್ವಿ, ಇರಾನ್ ಅಮೆರಿಕ ಮಾತ್ರ ಅಲ್ಲ, ಈವನ್ ಇಸ್ರೇಲ್ ಕೂಡ ಈ ಕದನ ವಿರಾಮಕ್ಕೆ ಒಪ್ಕೊಂಡಿರುವಂಥದ್ದು. ಇಲ್ಲಾಂದಿದ್ರೆ ಅಮೆರಿಕ ಕದನ ವಿರಾಮ ಅಂತ ಹೇಳುತ್ತೆ, ಮತ್ತು ಒಂದ್ ಕಡೆ ಇಸ್ರೇಲ್ ಅಲ್ಲಿ ಅಟ್ಯಾಕ್ ಅನ್ನ ಕಂಟಿನ್ಯೂ ಮಾಡಿರುವಂಥದ್ದನ್ನ ಈ ಹಿಂದಿನ ಕದನ ವಿರಾಮದ ಸಂದರ್ಭದಲ್ಲಿ ನೋಡಿದ್ವಿ. ಇಲ್ಲ, ಈಗ ಇಸ್ರೇಲ್ ಅಮೆರಿಕ ಇಬ್ಬರು ಸೇರ್ಕೊಂಡೇ ಕದನ ವಿರಾಮವನ್ನ ಒಪ್ಕೊಂಡಿದ್ದಾರೆ. ಇದು ಎಷ್ಟು ಮಟ್ಟಿಗೆ ನೆಕ್ಸ್ಟು ಎಲ್ಲಾ ದೇಶಗಳಿಗೂ ನಿರಾಳತೆಯನ್ನ ತಂದಿಡುತ್ತೆ ಅನ್ನೋಂಥದ್ದು ಕಾದ್ ನೋಡ್ಬೇಕು. ಇದರ ನಡುವೆ ರಾಜ್ಯದಲ್ಲಿ ಮತ್ತೆ ಆಟೋ LPG ಗ್ಯಾಸ್ ದರವನ್ನ ಏರಿಕೆ ಮಾಡಲಾಗಿದೆ. ಕೆಜಿ ಗ್ಯಾಸ್ಗೆ ₹10 ಹೆಚ್ಚಳ ಮಾಡಿರುವಂಥದ್ದು ಕಂಪನಿಗಳು. ಕೆಲವೊಂದು ಪ್ರೈವೇಟ್ ಗ್ಯಾಸ್ ಕಂಪನಿಗಳಲ್ಲಿ ಗ್ಯಾಸ್ ಬಂಕ್ಗಳಲ್ಲಿ ಯದ್ವಾತದ್ವಾ ರೇಟ್ ಅನ್ನ ಫಿಕ್ಸ್ ಮಾಡ್ತಾ ಇದ್ರು. ₹80 ಇದ್ರೆ ₹100, ₹120 ಈ ರೀತಿಯಾಗಿಲ್ಲ ವಸೂಲಿ ಮಾಡಲಾಗ್ತಾ ಇತ್ತು. ಈಗ ಅಧಿಕೃತವಾಗಿ ₹10 ಹೆಚ್ಚಳ ಮಾಡಿರುವಂಥದ್ದು ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳಿಂದ ಹೆಚ್ಚಳ ಮಾಡಲಾಗಿದೆ. BP, HP, IOC ಕಂಪನಿಗಳಿಂದ ಗ್ಯಾಸ್ ದರವನ್ನು ಹೆಚ್ಚಳ ಮಾಡಲಾಗಿದೆ. ಪ್ರತಿ ಕೆಜಿ ಗ್ಯಾಸ್ ಈಗ ₹99. ಪ್ರತಿ ಕೆಜಿ ಗ್ಯಾಸ್ ₹99. ಗ್ಯಾಸ್ ಬಂಕ್ಗಳಲ್ಲಿ ಹೇಳ್ತಿರೋದು ಇದು. ಈ ರೇಟು LPG ಗ್ಯಾಸ್ ರೇಟ್ ಜಾಸ್ತಿ ಆಗಿದೆಯಲ್ಲ, ಗ್ಯಾಸ್ ಬಂಕ್ಗಳಲ್ಲಿ ನಿಮ್ಮ ಗೃಹ ಬಳಕೆಯ ಗ್ಯಾಸ್ ರೇಟಲ್ಲ. ಅದು ಈಗ ಆಲ್ರೆಡಿ ₹65 ಏನೋ ಜಾಸ್ತಿ ಆಗಿತ್ತಲ್ಲ, ಅದು ಜಾಸ್ತಿ ಆಗಿರುವಂಥದ್ದಷ್ಟೇ. ಅದಾದಮೇಲೆ ಮತ್ತೆ ಜಾಸ್ತಿ ಆಗಿಲ್ಲ. ಬಟ್ ಇಲ್ಲಿ LPG ಗ್ಯಾಸ್ ಬಂಕ್ಗಳಿದಾವಲ್ಲ, ಅಲ್ಲಿ ₹10 ಜಾಸ್ತಿ ಮಾಡಲಾಗಿದೆ ಸರ್ಕಾರಿ ಸ್ವಾಮ್ಯದ ಗ್ಯಾಸ್ ಬಂಕ್ಗಳಲ್ಲಿ. ಇನ್ನು ಆಟೋ LPG ದರ ಹೆಚ್ಚಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಖಾಸಗಿ ಕಂಪನಿಗಳ ಬಂಕ್ಗಳಲ್ಲಿ ಕೆಜಿ ಗ್ಯಾಸ್ಗೆ ₹120 ಇತ್ತು. ಈಗ ಸರ್ಕಾರಿ ಸ್ವಾಮ್ಯದ ಗ್ಯಾಸ್ ಬಂಕ್ಗಳಲ್ಲೂ ಕೂಡ ₹10 ಜಾಸ್ತಿ ಮಾಡಿರುವಂಥದ್ದು ಅವರ ಆಕ್ರೋಶಕ್ಕೆ ಕಾರಣ ಆಗಿದೆ. ದರ ಕಡಿಮೆ ಮಾಡುವಂತೆ ಕೈ ಮುಗಿದು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಮನೆ ನಡೆಸಲಿಕ್ಕೆ ಆಗ್ತಾ ಇಲ್ಲ, ನಮಗೆ ನಮ್ಮ ಮನೆಯನ್ನು ಉಳಿಸ್ಕೊಡಿ, ಜೀವನ ನಡೆಸೋದೇ ಕಷ್ಟ ಆಗ್ಬಿಟ್ಟಿದೆ, ಬರ್ಬಾದ್ ಆಗ್ಬಿಟ್ಟಿದ್ದೀವಿ, ಗ್ಯಾಸ್ ದರ ಹೆಚ್ಚಾದ್ರೆ ನಾವು ಬದುಕೋದು ಹೇಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಗ್ಯಾಸ್ ಬೆಲೆ ಇಳಿಸುವಂತೆ ಚಾಲಕರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಕಳೆದ ತಿಂಗಳು ₹55 ಇತ್ತು, ಇದೀಗ ₹99 ಆಗಿದೆ. ಎಕ್ಸಾಕ್ಟ್ ಆಗಿ ಆಲ್ಮೋಸ್ಟ್ ಡಬಲ್ ಆಗೋಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಟೋ ಚಾಲಕರನ್ನ ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ತಮ್ಮ ಸಂಕಟವನ್ನು ಯಾವ ರೀತಿ ಹೇಳ್ಕೊಂಡಿದ್ದಾರೆ ನೋಡಿ. ಆಟೋ ಗ್ಯಾಸ್ ಚಾಲಕರಿಗೆ ಗಾಯದ ಮೇಲೆ ಬರೆ ಎಳೆ ರೀತಿಯಾದಂಥ ಮತ್ತೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ಇದು ಆಟೋ ಚಾಲಕರಿಗೆ ಶಾಕಿಂಗ್ ನ್ಯೂಸ್. ಯಾಕಂದರೆ ನಿನ್ನೆ ರಾತ್ರಿಯಿಂದಲೇ LPG ಆಟೋ ಗ್ಯಾಸ್ ದರ ಹೆಚ್ಚಳ ಆಗಿದೆ. ಈ ಬಾರಿ ಬರೋಬ್ಬರಿ ₹9.50 ಹೆಚ್ಚಳ ಆಗಿರೋದು. ಇಂಡಿಯನ್ ಕಂಪನಿಗಳಲ್ಲಿ ಈಗ ಪರ್ ಲೀಟರ್ ಆ LPG ಆಟೋ ಗ್ಯಾಸ್ ದರ ಇರೋದು ₹99 ಕೊಟ್ಟರೆ ಮಾತ್ರ ನೀವು 1 ಲೀಟರ್ ಹಾಕ್ಸ್ಕೋಬೋದಾಗಿದೆ. ಇನ್ನು ಪ್ರೈವೇಟ್ ಕಂಪನಿಯಲ್ಲಿ 120, ಅದಕ್ಕಿಂತಲೂ ಕೂಡ ಹೆಚ್ಚಾಗ್ತಾ ಇದೆ. ಬನ್ನಿ ಈ ಕುರಿತು ಮಾತಾಡಲಿಕ್ಕೆ ಗ್ಯಾಸ್ ಬಂಕ್ನ ಮ್ಯಾನೇಜರ್ ಇದ್ದಾರೆ, ಸಾದಿಕ್, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ರೇಟು ಎಷ್ಟು ಜಾಸ್ತಿ ಆಗಿದೆ ಸರ್? ಇವಾಗ ಫಸ್ಟು 89 ಇತ್ತು, 50 ಪೈಸಾ, ಇವಾಗ 99 ಆಗಿದೆ ಸರ್. ಓಕೆ, ಹಾಂ. ಯಾವಾಗಿಂದ ಸರ್ ಇದು? ನಿನ್ನೆಯಿಂದ ಆಗಿದೆ ಸರ್ 99. ಇನ್ನು ಪ್ರೈವೇಟ್ ಕಂಪನಿಗಳಲ್ಲಿ ಹೇಗಿರುತ್ತೆ ಸರ್ ರೇಟ್? ಪ್ರೈವೇಟ್ ಕಂಪನಿಗಳಲ್ಲಿ ಅವ್ರದ್ದು 110 ಮಾಡ್ತಾರೆ, 120 ಮಾಡ್ತಾರೆ, ಅವ್ರವ್ರದ್ದು ಚಾಯ್ಸು. ನಮ್ಮ ಕಂಪ್ನಿಯಿಂದ ಅಷ್ಟೇ ಸರ್. ಈ ಲಾಸ್ಟ್ 1 ಮಂತಲ್ಲಿ ಎಷ್ಟು ಸರಿ ಜಾಸ್ತಿ ಆಯ್ತು ಸರ್? 55, ನನಗೆ ತಿಳಿದಂಗೆ ₹55 ಇತ್ತು. 90 ಪೈಸಾ ಇತ್ತು, ಇವಾಗ ₹59 ಇತ್ತಲ್ಲ? 59 ಇತ್ತು. ಇವಾಗ ಬಂದ್ಬಿಟ್ಟು ಕರೆಕ್ಟಾಗಿ 99 ಅಂದರೆ
40 ರುಪೀಸ್ ಜಾಸ್ತಿ ಆಗಿದೆ. ಏನು ಸರ್ 100% ಜಾಸ್ತಿ ಆಗಿರೋದು? 2 ಸರಿ ಜಾಸ್ತಿ ಆಯ್ತಾ ಇದು? 2-3 ಸಾರಿ ಜಾಸ್ತಿ ಆಗಿದೆ. ಕರ್ನಾಟಕದಲ್ಲಿ ಎಲ್ಲ ಜನಗಳು ಬದುಕಬೇಕು, ಒಳ್ಳೆ ಕೆಲಸ ಮಾಡಿ ಸ್ವಾಮಿ. ಅದಕ್ಕೆ ನಾವು ಕೇಳ್ಕೊಂತೀನಿ, ಮುನಿಯಪ್ಪನವರೇ, ಸಿದ್ದರಾಮಯ್ಯನವರೇ, ನಿಮ್ಮ ಕೈ ಮುಗಿದು ಕೇಳಿತೀನಿ. ಸಂಸಾರ ಜೀವನ ನಡೆಸೋದು ಭಾಳ ಕಷ್ಟ ಐತೆ ಸ್ವಾಮಿ. ಸಂಸಾರಗಳು ಹಾಳಾಗೋಗ್ಬಿಡ್ತವೆ, ನಾವು ಹಾಳಾಗೋಗ್ಬಿಡ್ತೀವಿ. ದಯವಿಟ್ಟು ನಮ್ಮನ್ನು ಕಾಪಾಡಿ ಸ್ವಾಮಿ. ಅಷ್ಟು ಸರ್ ಹಾಕ್ಲೇಬೇಕಲ್ಲ ಸರ್, ಜನಗಳು ತೊಂದರೆ ಕೊಡ್ತಾ ಇದಾರಲ್ಲ ಸರ್, ತುಂಬ ತೊಂದರೆ ಆಯಿತು ಸರ್ ಗ್ಯಾಸ್ದು. ಮೊನ್ನೆ ಬಾಡಿಗೆ ಕಟ್ಕೊಂಡು ಆಗ್ತಾ ಇಲ್ಲ, ತಿನ್ನಕ್ಕೆ ಆಗ್ತಾ ಇಲ್ಲ ಸರ್. ನಾಷ್ಟ 3 ಗಂಟೆ 4 ಗಂಟೆಗೆ ನಾಷ್ಟ ಮಾಡ್ತಾ ಇದ್ದೀನಿ ಸರ್. ತುಂಬ ಪ್ರಾಬ್ಲಮ್ ಇದೆ ಸರ್ ಗ್ಯಾಸ್ದು, ಹೊಟ್ಟೆ ಉರಿತಾ ಇದೆ ಸರ್. ಸರ್ಕಾರ ಏನು ಮಾಡ್ತಾರೆ, ಏನು ಮಾಡ್ಬೋದು ಸರ್ಕಾರ ಕಮ್ಮಿ ಮಾಡಿ ನಾವು ಮಾಡ್ಕೊಬೋದು. 110 ರೂಪಾಯಿ ಮಾಡಿದ್ದಾರೆ, ಏನು ಮಾಡೋದು? ನಮಗೂ ಹೊಟ್ಟೆ ಹಬ್ಬ ನಡಿಬೇಕಲ್ಲ ಸರ್. 57 ರೂಪಾಯಿ ಇತ್ತು, ಇತ್ತು. ಇವಾಗ 110 ರೂಪಾಯಿ ಮಾಡಿದ್ದಾರೆ, ಏನು ಮಾಡೋಣ? ಯಾರು ಮನೆ ಯಾರು ಮಾಡೋಣ ಹೇಳಿ? ಸರ್ಕಾರಕ್ಕೆ ಉಗಿಬೇಕಾ ಬೇಡವಾ ಗೊತ್ತಿರಲಿಲ್ಲ. ನೋಡಿ ಎಷ್ಟು ಕಷ್ಟ ಅಂತ ನಮಗೆ. ನೋಡಿ ಗಂಟೆ ನಿಂತ್ಕೊಬೇಕು, ನಾವು ಗಂಟೆ ನಿಂತ್ಕೊಬೇಕು, ಏನು ಮಾಡೋಣ ಸರ್? ಈಗ ಆಗ್ತಾ ಹೋದರೆ ಆಟೋ ಚಾಲಕರು ಬದುಕೋದು ಹೇಗೆ? ಯುದ್ಧ ನಿಂತಿದೆ ಅಂತೇಳಿ ಹೇಳ್ತಾ ಇದ್ದಾರೆ, ಯುದ್ಧ ಸ್ಟಾಪ್ ಮಾಡ್ತಿದ್ದೀವಿ ಅಂಥೇಳಿ ಈಗ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಹೇಳ್ತಾ ಇದ್ದಾರೆ. ಬಟ್ ಅದರ ಎಫೆಕ್ಟ್ ಈಗಲೂ ಕೂಡ ಮುಂದುವರೆದಿದೆ. ಕ್ಯಾಮ್ರಾ ಪರ್ಸನ್ನ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18. ಯುದ್ಧ ಶುರುವಾಗ್ತಿದ್ದ ಹಾಗೆ ಮೊದಲ ಹೊಡೆತ ಬಿದ್ದಿದ್ದೆ ಹೋಟೆಲ್ಗಳಿಗೆ. ಸಾವಿರಾರು ಹೋಟೆಲ್ಗಳು ಬಂದ್ ಆಗುವಂತ ಪರಿಸ್ಥಿತಿ ಬಂದು ಕೂಡ ಆಗುತ್ತೆ. ಈ ಸಂದರ್ಭದಲ್ಲಿ ಆಲ್ಟರ್ನೇಟಿವ್ ಆಗಿ ಏನು ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಯೋಚಿಸುವಂಥ ಸಂದರ್ಭದಲ್ಲಿ ಮೇಯ್ನ್ ಆಗಿ ದೋಸೆಯನ್ನ ಬಂದ್ ಮಾಡಿದ್ರು, ಚಪಾತಿ, ರೊಟ್ಟಿ ಇದೆಲ್ಲವನ್ನು ಕೂಡ ಬಂದ್ ಮಾಡುವಂಥ ಕೆಲಸ ಆಯಿತು. ಈಗ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ಗಳಿಗೆ ಸದ್ಯಕ್ಕೆ ಸಮಸ್ಯೆ ಇಲ್ಲ, ಬಿಕಾಸ್ ಅವರು ಸೌದೆ ಒಲೆ ಮೇಲೆ ಬೆಣ್ಣೆ ದೋಸೆಯನ್ನು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಗ್ಯಾಸ್ ಡಿಪೆಂಡೆನ್ಸಿ ಕಡಿಮೆ ಆಗಿರುವಂಥ ಕಾರಣಕ್ಕೋಸ್ಕರ ಅಲ್ಲಿ ಸಮಸ್ಯೆ ಆಗಿಲ್ಲ. ಮುಂಚೆಯಿಂದಲೂ ಕೂಡ ಒಲೆಯಲ್ಲೇ ಬೆಣ್ಣೆ ದೋಸೆಯನ್ನು ತಯಾರು ಮಾಡಲಾಗ್ತಾ ಇತ್ತು. ಆಲೂಗೆಡ್ಡೆ ಬೇಯಿಸಲಿಕ್ಕೆ ಮಾತ್ರ ಗ್ಯಾಸ್ ಸಿಲಿಂಡರನ್ನು ಬಳಕೆ ಮಾಡ್ತಾ ಇದ್ರು. ದಾವಣಗೆರೆ ಬೆಣ್ಣೆ ದೋಸೆಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಆದರೆ ಬೆಂಗಳೂರಿನಲ್ಲೆಲ್ಲ ನೋಡ್ತಾ ಇದ್ವಲ್ಲ ಯಾವ ರೀತಿಯ ಹೋಟೆಲ್ಗಳಲ್ಲಿ ಬರೀ ಆಲ್ಮೋಸ್ಟ್ ರೈಸ್ ಐಟಮ್ಸ್ಗಳಿಗೆ ಮಾತ್ರ ಪ್ರಿಫರೆನ್ಸು. ದೋಸೆ ಐಟಮ್ಸ್ಗಳಿಗೆ ಕಂಪ್ಲೀಟಾಗಿ ಕೊಕ್ಕನ್ನು ಕೊಡಲಾಗಿತ್ತು, ಗೇಟ್ ಪಾಸ್ ಆ ಮೆನ್ಯೂಯಿಂದಲೇ. ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಹೋಟೆಲ್ಗಳಿಗೆ ಯಾಕೆ ಸಮಸ್ಯೆ ಇಲ್ಲ ಅಂದರೆ, ನಾವು ಮೂಲ ಚಿತ್ರದುರ್ಗ, ದಾವಣಗೆರೆ ಬಂದು ಒಂದು 30 ಇಯರ್ಸ್ ಆಯಿತು. ಸೊ ಅವಾಗಲಿಂದಲೂ ಕೂಡ ಇದು ಈ ಸೌದೆ ಯೂಸ್ ಮಾಡ್ಕೊಂಡು, ಕಟ್ಟಿಗೆ ಯೂಸ್ ಮಾಡಿಕೊಂಡು ಇರೋದ್ರಿಂದ ದಾವಣಗೆರೆ ಭಾಳಷ್ಟು ಹೋಟೆಲ್, ಅದು ಎಸ್ಪೆಷಲಿ ಬೆಣ್ಣೆ ದೋಸೆ ಹೋಟೆಲ್ಗಳಿಗೆ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ. ಹಂಗಾಗಿ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ. ಸೊ ನಾವು ಈ ಸಾಗರ್ ಬೆಣ್ಣೆ ದೋಸೆ ಹೋಟ್ಲಿಗೆ ಇವರು ಸರ್ ಇದ್ದಾರೆ, ಇವ್ರಿಗಿಂತ ಇವ್ರ ಬ್ರದರ್ ಒಬ್ರು ಇದ್ರು, 30 ವರ್ಷ ಆಯಿತು. ಸೊ ನಾವು ಇಲ್ಲಿ ಬರ್ತಾ ಇದ್ದೀವಿ, ಅದೇ ಟೇಸ್ಟ್ ಇದೆ, ಅದೇ ಇದೆ. ಎಸ್ಪೆಷಲಿ ನಾನು ಸಿದ್ಧವೀರಪ್ಪ ಬಡಾವಣೆ ಈ ಯಾವುದು ವಸಂತ ಬೆಣ್ಣೆ ದೋಸೆ ಹೋಟ್ಲು ಅಂತಿದೆ, ಅಲ್ಲಿ ಸಾವಿರಾರು ಜನ ಬರ್ತಾರೆ. ಬಟ್ ನಾವು ಅಲ್ಲಿಂದ ಹುಡುಕೊಂಡು ಸೀದಾ ಇಲ್ಲಿಗೆ ಬರ್ತೀವಿ ನಾವು. ಇಲ್ಲಿ ಮೊದಲಿಂದಲೂ ಟೇಸ್ಟ್ ಎಲ್ಲ ಭಾಳ ಚೆನ್ನಾಗಿದೆ. ಹಳೆ ಬೆಣ್ಣೆ ಸಾಗರ್ ಬೆಣ್ಣೆ ದೋಸೆ ಹೋಟ್ಲು ಭಾಳ ಫೇಮಸ್ ಇದೆ. ಅವತ್ತೇನು ಚಟ್ನಿ ಕೊಡ್ತಿದ್ರು, ಇವತ್ತು ಸೌದೆಯಿಂದಲೇ ನಾವು ದೋಸೆ ಮಾಡೋದು. ಗ್ಯಾಸು ಏನು ಆಲೂಗಡ್ಡೆ ಬೇಯಿಸ್ಲಿಕ್ಕೆ ಅದಕ್ಕೆಲ್ಲ ಸಿಲಿಂಡರ್ ಬೇಕು ನಮಗೆ. ಅದಕ್ಕೆ ಮಾತ್ರ ಸಿಲಿಂಡರ್, ಕಮರ್ಷಿಯಲ್ ಸಿಲಿಂಡರ್ ಯೂಸ್ ಮಾಡ್ತೀವಿ. ಅದು ಈಗ 2 ದಿವಸದಿಂದ ಸಿಲಿಂಡರ್ ಖಾಲಿಯಾಗಿದೆ, ನಾಳೆ ನಾಡದ್ದು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದುವರೆಗೆ ಏನು ಸಮಸ್ಯೆ ಇಲ್ಲ ಸರ್, ಸಿಲಿಂಡರ್ ಏನು ಸಮಸ್ಯೆ ಆಗಿಲ್ಲ. ಕೆಲವರು ಸಿಲಿಂಡರ್ ಇದು ಮಾಡ್ತಾ ಇದ್ದಾರೆ ಸರ್, ಸಿಲಿಂಡರ್ಲೆ. ನಮ್ಮನ್ನು ಮಾತ್ರ ಮೊದಲಿಂದಲೂ ಸೌದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಾವಣಗೆರೆಯಿಂದ ನಮ್ಮ ಪ್ರತಿನಿಧಿ ಸಂಜಯ್, ಹಾಗೆ ಮೈಸೂರಿಂದ ನಮ್ಮ ಪ್ರತಿನಿಧಿ ಆನಂದ್. ಫಸ್ಟ್ ದಾವಣಗೆರೆಯಿಂದ ಶುರು ಮಾಡೋಣ. ಸಂಜಯ್, ಆಲ್ಮೋಸ್ಟ್ ದಾವಣಗೆರೆಯಲ್ಲೆಲ್ಲ ಕೂಡ ಈ ಅಂದ್ರೆ ಬೆಣ್ಣೆ ದೋಸೆ ತುಂಬಾ ಫೇಮಸ್ಸು. ಆ ದೋಸೆಯನ್ನು ಅವಾಗಿಂದಲೂ ಸೌದೆ ಒಲೆಯಲ್ಲೇ ಮಾಡ್ತಿರುವಂತ ಹಿನ್ನೆಲೆಯಲ್ಲಿ ಗ್ಯಾಸ್ ಅಷ್ಟೊಂದು ಟ್ರಬಲ್ ಕೊಟ್ಟಿಲ್ಲ ಅಂತ ಕಾಣಿಸುತ್ತೆ. ಎಸ್ ಪೃಥ್ವಿರಾಜ್, ಏನು ಈಗ ಮಧ್ಯಪ್ರಾಚ್ಯ ಯುದ್ಧ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಸಿಲಿಂಡರ್ ಸಮಸ್ಯೆಯಿಂದ ಹೋಟ್ಲುಗಳು, ಸಾವಿರಾರು ಹೋಟ್ಲುಗಳು ಮುಚ್ಚಿದೆ ಈಗ. ಆದರೆ ದಾವಣಗೆರೆಯಲ್ಲಿ ಮಾತ್ರ ಪ್ರಸಿದ್ಧಿಯಾದಂತಹ ಬೆಣ್ಣೆ ದೋಸೆ ಹೋಟ್ಲುಗಳು ಮಾತ್ರ ಯಾವುದೇ ಸಮಸ್ಯೆ ಆಗದಂತೆ ನಡ್ಕೊಂಡು ಬಂದಿರುವಂಥದ್ದು. ಯಾಕಂದರೆ ಈಗಾಗಲೇ ಏನು ಕಳೆದ 30-40 ವರ್ಷಗಳಿಂದ ಹೋಟ್ಲು ಆರಂಭ ಆದಾಗಿಂದನೂ ಕೂಡ ಏನು ಸೌದೆ ಒಲೆಗಳನ್ನು ಉಪಯೋಗಿಸಿ ಇಲ್ಲಿ ಬೆಣ್ಣೆ ದೋಸೆಗಳನ್ನು ತಯಾರು ಮಾಡ್ತಿದ್ದಾರೆ. ಹಾಗಾಗಿ ಯಾವುದೇ ರೀತಿಯ ಸಮಸ್ಯೆ ನಮಗೆ ಎದುರಾಗಿಲ್ಲ ಅಂತ ಹೇಳಿ ಬೆಣ್ಣೆ ದೋಸೆ ಹೋಟ್ಲಿನವರು ಹೇಳ್ತಿರುವಂಥದ್ದು. ಏನು ಇತರ ಏನು ನಮಗೆ ಸಣ್ಣ ಪುಟ್ಟ ಅಂದರೆ ಏನು ಆಲೂಗಡ್ಡೆ ಬೇಯಿಸಲಿಕ್ಕೆ ಮಾತ್ರ ಒಂದಿಷ್ಟು ಗ್ಯಾಸ್ಗಳು ಬೇಕಾಗುತ್ತೆ, ಅದು ಬಿಟ್ಟರೆ ಮತ್ತೆ ಇನ್ನಿತರ ಯಾವುದಕ್ಕೂ ನಾವು ಗ್ಯಾಸನ್ನು ಉಪಯೋಗ ಮಾಡಲ್ಲ ಅಂತ ಹೇಳಾಗ್ತಿದೆ. ಸದ್ಯಕ್ಕೆ ಈಗ ನಾನು ಏನು ಬೆಣ್ಣೆ ದೋಸೆ ಹೋಟೆಲ್ನಲ್ಲಿದ್ದೀನಿ. ಇಲ್ಲಿ ಕೆಲವರು ಮಾತಾಡಿಸುವಂಥ ಪ್ರಯತ್ನ ಮಾಡೋಣ, ಯಾವ ರೀತಿ ಅವರಿಗೆಲ್ಲ ಅನುಕೂಲ ಇದೆ, ಆಮೇಲೆ ಏನು ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಕೇಳೋಣ. ಇಲ್ಲಿ ಹೋಟ್ಲಲ್ಲಿ ಏನು ಭಟ್ರು ಕೂಡ ಇದ್ದಾರೆ, ಅವರೇ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಬಿಟ್ರೆ ಈಗ ನೀವು ಯಾವಾಗಿಂದ
ಈ ಬೆಣ್ಣೆ ದೋಸೆಯನ್ನು ಸೌದೆಯಿಂದ ಮಾಡಲಿಕ್ಕೆ? ಸೌದೆ ಒಲೆಯಿಂದ 40 ವರ್ಷದಿಂದ ಸೌದೆ ಒಲೆನ ಮಾಡ್ತಾ ಇದ್ದಾರೆ. ಈ ಗ್ಯಾಸಿಂದ ಪ್ರಾಬ್ಲಮ್ ಆಗಿರೋದ್ರಿಂದ ಟೀ ಕಾಫಿ ಏನೆಲ್ಲ ಬರೀ ದೋಸೆ ಇದು ಮಾಡ್ತಾ ಇದ್ದೀವಿ. ಹಾಂ, ಸೌದೆ ಒಲೆಯಲ್ಲ ದೋಸೆ ಏನಿಲ್ಲ. ಸ್ವಲ್ಪ ರೇಟ್ ಆಗಿದೆ, ಸೌದೆ ರೇಟ್ ಆಗಿದೆ. ಯಾವುದೇ ಇದರಿಂದ ಗ್ಯಾಸಿಂದ ಮಾತ್ರ ಸ್ವಲ್ಪ ಓಕೆ, ಅಂದರೆ ಅವ್ರು ಹೇಳೋದು ನಾವು ಆರಾಮ 40 ವರ್ಷಗಳಿಂದ ಏನು ಇದೇ ಸೌದೆಗಳನ್ನು ಉಪಯೋಗಿಸ್ಕೊಂಡು ನಾವು ಈ ದೋಸೆಗಳನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಗ್ರಾಹಕರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಹೇಗೆ ಕೆಲವೊಂದು ಬೆಣ್ಣೆ ದೋಸೆಗಳು ಹೋಗಿ ನೀವು ಇಲ್ಲಿ ಸ್ಥಳೀಯರು ಅಂತ ಹೇಳ್ತಿದ್ರೆ ಹೇಗೆ ನಡೀತಿದೆ ಏನು? ಸರ್, ಯಾವುದೇ ಕಾರಣಕ್ಕೂ ಇಲ್ಲಿ ಗ್ಯಾಸಿನ ಸಮಸ್ಯೆ ಇಲ್ಲ. ಯಾಕಂದರೆ ಇವರು ಕಟ್ಟಿಗೆ ಯೂಸ್ ಮಾಡೋದ್ರಿಂದ ಇವ್ರಿಗೇನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಯಾರೇ ಎಲ್ಲಿಂದ ಬಂದರೂ ಬೆಣ್ಣೆ ದೋಸೆಗೆ ತಿನ್ನಲಿಕ್ಕೆ ಊಟಕ್ಕೆ ತೊಂದರೆ ಏನು ಮಾಡಿಲ್ಲ. ಈ ಕಟ್ಟಿಗೆ ಒಳಗೆ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು, ಹೆಲ್ತಿಗೆ ಒಳ್ಳೆ ಚೆನ್ನಾಗಿರುತ್ತೆ. ಹಂಗೆ ಯಾವ ಪ್ರಾಬ್ಲಮ್ ಆಗಿಲ್ಲ ಇಲ್ಲಿ, ಅಷ್ಟೇ ಹೇಳ್ಬೋದು. ಹೇಳ್ತೀರಾ ಬೆಣ್ಣೆ ದೋಸೆ ಸಿಗ್ತಾ ಇದೆ? ಕಟ್ಟಿಗೆಯಲ್ಲಿ ತುಂಬ ಟೇಸ್ಟ್ ಇರುತ್ತೆ, ಒಂದು ಆರೋಗ್ಯ ದೃಷ್ಟಿಲಿ ಚೆನ್ನಾಗಿದೆ. ಗ್ಯಾಸಿಂದ ಪ್ರಾಬ್ಲಮ್ಗಳು ಜಾಸ್ತಿ, ಇದೇ ಟೇಸ್ಟ್ ಚೆನ್ನಾಗಿರೋದು, ಕಟ್ಟಿಗೆ ಒಲೆದೇ ಟೇಸ್ಟ್ ಚೆನ್ನಾಗಿದೆ. ಓಕೆ ಪೃಥ್ವಿರಾಜ್, ಏನು ದಾವಣಗೆರೆಯಲ್ಲಿ ಒಟ್ಟಾರೆ ಯಾವುದೇ ರೀತಿಯ ಗ್ಯಾಸ್ ಸಿಲಿಂಡರ್ ಸಮಸ್ಯೆಗಳು ಈ ಬೆಣ್ಣೆ ದೋಸೆ ಹೋಟ್ಲಿಗೆ ತಟ್ಟಿಲ್ಲ ಅಂತಾನೆ ಹೇಳ್ಬೋದು. ಬೆಣ್ಣೆ ದೋಸೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆ ಇಲ್ಲ ಅಲ್ಲಿ ಆ ಹೋಟೆಲ್ಗಳಲ್ಲಿ. ಮತ್ತಷ್ಟು ಮಾಹಿತಿನ ಪಡ್ಕೊಳ್ತೀನಿ. ಈಗ ಮೈಸೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಮೈಸೂರಿನ ಮೈಲಾರಿ ಹೋಟೆಲ್ಗಿಲ್ಲ ಗ್ಯಾಸ್ ಸಮಸ್ಯೆ. ಮೈಲಾರಿ ಹೋಟೆಲ್ ತುಂಬಾ ಫೇಮಸ್, ನಿಮಗೂ ಕೂಡ ಗೊತ್ತಿರ್ಬೋದು. ಸಿದ್ದರಾಮಯ್ಯನವರು ಅದನ್ನು ಸದನದಲ್ಲೆಲ್ಲ ಮಾತನಾಡಿದ್ರು, ಮೈಲಾರಿ ಹೋಟೆಲ್ಲು ಅಂತೆಲ್ಲ. ಮೈಲಾರಿ ಹೋಟೆಲ್ನಲ್ಲಿ ಒಲೆಯಲ್ಲಿ ದೋಸೆಯನ್ನ ತಯಾರು ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಮೆಚ್ಚಿನ ದೋಸೆ ಹೋಟೆಲ್ ಅದು. ಆದರೆ ಗ್ರಾಹಕರು ಬರದೆ ವ್ಯಾಪಾರ ಡಲ್ ಆಗಿದೆ. ಪ್ರವಾಸಿಗರು ಬರ್ದಿರೋದಕ್ಕೆ ವ್ಯಾಪಾರ ಡಲ್ ಆಗಿದೆಯಂತೆ. ಅಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಗ್ಯಾಸ್ದು, ಯಾಕೆಂದರೆ ದೋಸೆನೆಲ್ಲ ಅವರು ಒಲೆನಲ್ಲೇ ಮಾಡ್ತಾರೆ. ಬಟ್ ಗ್ರಾಹಕರು ಬರ್ತಾ ಇಲ್ಲ ಅನ್ನುವಂಥದ್ದು ಇವರ ಆಳಲು. ಮೈಸೂರಿನಲ್ಲಿ, ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಹೋಟೆಲ್ಗಳಲ್ಲಿ ಸೌದೆ ಒಲೆ ಯೂಸ್ ಮಾಡಲಾಗ್ತಾ ಇದೆ. ಮೈಲಾರಿ ಹೋಟೆಲ್ ಮಾಲೀಕರು ಏನು ಮಾತನಾಡಿದ ನೋಡೋಣ. ನಮಗೇನು ಪ್ರಾಬ್ಲಮ್ ಆಗಲಿಲ್ಲ ಸ್ವಲ್ಪ, ಯಾಕೆಂದ್ರೆ ನಮ್ಮದು ಸೌದೆ ಒಲೆಲ್ಲ ಮೊದಲಿಂದನೇ ಮಾಡ್ತಿರೋದ್ರಿಂದ ನಮ್ಗೆ ಅಷ್ಟು ಎಫೆಕ್ಟ್ ಆಗಲಿಲ್ಲ. ಗ್ಯಾಸು ಮಾಮೂಲಿ ಬೇರೆ ಇದಕ್ಕೆಲ್ಲ ಬೇಕು, ಒಂದು ಸ್ವಲ್ಪ ಸಾಗು ಮಾಡೋದು ಎಲ್ಲದಕ್ಕೆ ಬೇಕಲ್ಲ, ಆವಾಗ ಕಮರ್ಷಿಯಲ್ ಸಿಗುತ್ತೆ ನಮಗೆ. ಮಾಮೂಲಿ ಬುಕ್ ಮಾಡ್ತೀವಿ, ಸಿಗ್ತಿತ್ತು, ಅಂತ ತೊಂದರೆ ಏನು ಆಗಲಿ. ಈಗ ನಮಗೇನು ಅಷ್ಟೇನು ಅನ್ನಿಸ್ಲಿಲ್ಲ, ಆದರೆ ಜನಗಳಿಗೆ ತುಂಬ ತೊಂದರೆ ಆಗಿದೆ. ಅದರಿಂದ ಸ್ವಲ್ಪ ನಮ್ಮ ವ್ಯಾಪಾರಕ್ಕೂ ಸ್ವಲ್ಪ ಒಂದು 20% ಸ್ವಲ್ಪ ಬಿದ್ದಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ಪಡ್ಕೊಳ್ಳೋಣ. ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಮೈಲಾರಿ ಹೋಟೆಲ್ನಲ್ಲಿ ಸೌದೆ ಒಲೆ ಇದೆ, ಅಲ್ಲಿ ದೋಸೆಯನ್ನ ಕೂಡ ಮಾಡಲಾಗ್ತಾ ಇದೆ. ಗ್ರಾಹಕರು ಬರ್ತಾ ಇಲ್ಲ ಅಂದ್ರೆ ಯುದ್ಧ ಶುರುವಾದ ಬಳಿಕ ಅಲ್ಲಿ ಬರ್ತಾ ಇಲ್ಲ ಅಂದ್ರೆ ಎಲ್ಲೂ ಸಿಗೋದಿಲ್ಲ ಅನ್ನುವಂಥ ಕಾರಣಕ್ಕ ಅಥವಾ ಮುಂಚೆಯಿಂದಲೂ ಡಲ್ ಹೊಡಿತಾ ಇದೆಯಾ? ಮತ್ತೆ ಬೇರೆ ಹೋಟೆಲ್ಗಳ ಪರಿಸ್ಥಿತಿ ಹೇಗಿದೆ ಅಲ್ಲಿ? ಪೃಥ್ವಿ, ಮೈಸೂರಿನಲ್ಲಿ ಬಹುತೇಕ ಕಡೆಗಳಲ್ಲಿ ಗ್ಯಾಸ್ ಸಮಸ್ಯೆಯಿಂದಾಗಿ ಹೋಟೆಲ್ಗಳು ಬಾಗಿಲು ಹಾಕಿದಂತಹ ಘಟನೆಗಳು ಇನಿಷಿಯಲ್ ಡೇಸ್ ಅಲ್ಲಿ ನಡೆಯಿತು. ಆದರೆ ಗ್ಯಾಸ್ ಸ್ವಲ್ಪ ಸಿಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅನೇಕ ಹೋಟೆಲ್ಗಳು ಆರಂಭಗೊಂಡು, ಇನ್ನು ಮೈಸೂರಿನ ಫುಟ್ಪಾತ್ಗಳಲ್ಲಿ ಬಹುತೇಕ ಎಲ್ಲರೂ ಕೂಡ ಗ್ಯಾಸ್ ಅನ್ನೇ ಅವಲಂಬಿಸಿರುವ ಕಾರಣಕ್ಕಾಗಿ ಅನೇಕರು ಇದೀಗ 40% ಫುಟ್ಪಾತ್ ಹೋಟೆಲ್ಗಳು ಕಾಣಿಸ್ತಾ ಇಲ್ಲ. ಆದರೆ ಮೈಸೂರಿನಲ್ಲಿ ಎಸ್ಪೆಷಲಿ ದೋಸೆಗೆ ಫೇಮಸ್ ಅಂತ ಹೇಳಿದ್ರೆ ಅದು ಮೈಸೂರಿನ ಮೈಲಾರಿ ಹೋಟೆಲ್. ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರ ಆದಿಯಾಗಿ, ಪ್ರಿಯಾಂಕಾ ಗಾಂಧಿ ಆದಿಯಾಗಿ, ಯಡಿಯೂರಪ್ಪನವರ ಆದಿಯಾಗಿ ಮೈಸೂರಿಗೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿನ ಮೈಲಾರಿ ದೋಸೆಯನ್ನು ತಿಂದ ಯಾರು ಕೂಡ ಹೋಗೋದಿಲ್ಲ. ಎಸ್ಪೆಷಲಿ ಸಿಎಂ ಅಂತೂ ಮೈಸೂರಿಗೆ ಬಂದಾಗಲೆಲ್ಲೂ ಕೂಡ ಇಲ್ಲೇ ಈ ಹೋಟ್ಲಲ್ಲೇ ಕೂಡ ದೋಸೆಯನ್ನು ಸವಿಯುವಂಥದ್ದು. ಮೈಸೂರಿನ ಮೈಲಾರಿ ಹೋಟೆಲ್ನಲ್ಲಿ ಗ್ಯಾಸ್ ಟ್ರಬಲ್ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಹಿಂದಿನಿಂದಲೂ ಕೂಡ ಸೌದೆ ಒಲೆಯಲ್ಲೇ ಆಹಾರವನ್ನು ಅಂದ್ರೆ ದೋಸೆಯನ್ನ ಮಾಡ್ಕೊಳ್ತಾ ಬರ್ತಾ ಇದ್ರೆ, ಆದ್ರೆ ಗ್ಯಾಸ್ ಅನ್ನ ಕೇವಲ ಸಾಗು ಹಾಗೂ ಇಡ್ಲಿ ಮಾಡ್ಲಿಕ್ಕೆ ಬಳಸ್ತಾ ಇರುವಂತದ್ದು. ಆದ್ರೆ ಇದೀಗ ಯುದ್ಧದ ಎಫೆಕ್ಟ್ ನಿಂದಾಗಿ ಮೈಸೂರಿಗೆ ಬರುವವರ ಪ್ರವಾಸಿಗರ ಸಂಖ್ಯೆ ಏನು 40% ಕುಸಿದಿದೆ ಅಂತ ಹೇಳ್ತೀವಿ. ಆ ಹಿನ್ನೆಲೆಯಲ್ಲಿ ಹೋಟೆಲ್ನ ವ್ಯಾಪಾರ ವಹಿವಾಟುಗಳಲ್ಲಿ 20% ಕುಸಿದಿದೆ ಅನ್ನುವಂಥದ್ದು ಇಲ್ಲಿ ಮೈಲಾರಿ ಹೋಟೆಲ್ನ ಮಾಲೀಕರ ಅಳಲಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಸುಮಾರು ಪ್ರವಾಸಿಗರು ಬಂದಂತಹ ಸಂದರ್ಭದಲ್ಲಿ ಮೈಲಾರಿ ಹೋಟೆಲ್ ಬೆಳಗಿನ ಜಾವದಲ್ಲೆಲ್ಲೂ ಕೂಡ ಜನಗಳಿಂದ ಕಿಕ್ಕಿರಿದು ಸೇರ್ತಾ ಇತ್ತು, ಎಲ್ಲರೂ ಕೂಡ ಬರ್ತಾ ಇದ್ರು. ಆದೀಗ ಮೈಸೂರಿಗೆ ಪ್ರವಾಸಿಗರ ಸಂಖ್ಯೆ ಕುಸಿದಿದೆ, ಇನ್ನು ಹೋಟೆಲ್ಗೆ ಬರುವವರ ಸಂಖ್ಯೆಯೂ ಕೂಡ ಕುಸಿದಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಪರೋಕ್ಷವಾಗಿ ಪ್ರವಾಸಿಗರಿಲ್ಲದೆ ಮೈಸೂರಿನ ಮೈಲಾರಿ ಹೋಟೆಲ್ ಕಂಗಾಲಾಗಿದೆ ಅಂತ ಹೇಳ್ಬೋದು. ರೆಗ್ಯುಲರ್ ಕಸ್ಟಮರ್ಸ್ ಒಂದಷ್ಟು ಜನ ಬರ್ತಾ ಇದ್ದಾರೆ, ಆದ್ರೆ ಸಮಸ್ಯೆ ಇಲ್ಲ. ಆದ್ರೆ ಮೈಸೂರಿಗೆ ಬಂದಂತಹ ಔಟರ್ಸ್ ಏನಿದ್ದಾರೆ, ಹೊರ ರಾಜ್ಯದವರು, ಹೊರ ದೇಶಗಳಿಂದ ಬರ್ತಾ ಇದ್ದಂಥವ್ರು, ಹೊರ ಜಿಲ್ಲೆಗಳಿಂದ ಬರ್ತಾ ಇದ್ದಂಥವರ ಸಂಖ್ಯೆ ಇಳಿಮುಖವಾಗಿರುವ ಹಿನ್ನೆಲೆಯಲ್ಲಿ ದೋಸೆ ವ್ಯಾಪಾರಕ್ಕೆ ಒಂದಷ್ಟು 20% ಹೊಡೆತ ಬಿದ್ದಿದೆ ಅಂತೇಳಿ ಮಾಲೀಕರು ಹೇಳ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಇನ್ನು ಇದನ್ನ ಹೊರತುಪಡಿಸಿದ್ರೆ ಮೈಸೂರಿನ ಬಹುತೇಕ ಹೋಟೆಲ್ಗಳಲ್ಲಿ
ದೋಸೆಯನ್ನು ಕೊಡೋದನ್ನೇ ನಿಲ್ಲಿಸಿರುವಂಥದ್ದು. ಯಾಕೆಂತ ಹೇಳಿದ್ರೆ ಗ್ಯಾಸ್ ಸಮಸ್ಯೆಯಿಂದಾಗಿ ಬಿಸಿಯಾಗಿ ಹಾಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನುವ ನಿಟ್ಟಿನಲ್ಲಿ. ಆದರೆ ಮೈಲಾರಿ ಹೋಟ್ಲಲ್ಲಿ ಗ್ಯಾಸ್ ಸಮಸ್ಯೆ ಇಲ್ಲ, ಬದಲಾಗಿ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗಿರೋದ್ರಿಂದ ಇಲ್ಲಿ ದೋಸೆಗೆ ವ್ಯಾಪಾರ ವಹಿವಾಟಕ್ಕೆ ಒಂದಷ್ಟು ಸಮಸ್ಯೆ ಆಗಿರುವಂತದ್ದು. ಪೃಥ್ವಿ. ಓಕೆ, ಧನ್ಯವಾದ ಆನಂದ್. ಹಾಗೆ ಸಂಜಯ್, ನಿಮ್ಮೆಲ್ಲ ಸಂಪೂರ್ಣವಾದಂತ ಮಾಹಿತಿಗಾಗಿ. ಚಿತ್ರದುರ್ಗದ ಅನ್ನದಾತರಿಗೂ ಕೂಡ ತಟ್ಟಿದೆ ಯುದ್ಧದ ಬಿಸಿ. ಬೆಳೆದ ಬೆಳೆ ರಫ್ತಾಗ್ತಾ ಇಲ್ಲ ಅಂತ ರೈತರ ಕಣ್ಣಿಗೆ. ಯುದ್ಧ ಯಾವ್ಯಾವ ರೀತಿಯಾಗೆಲ್ಲ ಎಫೆಕ್ಟ್ ಕೊಟ್ಟಿದೆ ಅಂದ್ರೆ ಇವನ್ ರೈತರಿಗೂ ಕೂಡ ದೊಡ್ಡ ಹೊಡೆತ ಬಿದ್ದಿರುವಂಥದ್ದು. ನಾವು ರಸಗೊಬ್ಬರದ ವಿಚಾರಕ್ಕೆ ಸಂಬಂಧಪಟ್ಟಂತೆಲ್ಲ ನೋಡ್ತಾ ಇದ್ವಿ, ಅವ್ರಿಗೆ ಯಾವ್ಯಾವ ರೀತಿಯಾಗಿ ಹೊಡೆತ ಬಿದ್ದಿದೆ ಅಂತ. ಅದರ ಜೊತೆಗೆ ಅವ್ರು ಬೆಳೆದಂಥ ಬೆಳೆಗಳು ಕೂಡ ಸೇಲ್ ಆಗ್ತಾ ಇಲ್ಲ, ತಗೊಂಡೋಗ್ತಾ ಇಲ್ಲ. ಕಲ್ಲಂಗಡಿ, ಕರ್ಬೂಜ ಬೆಳೆದಂಥ ರೈತರು ಕಂಗಾಲಾಗಿದ್ದಾರೆ. ಬೆಳೆ ರಫ್ತಾಗ್ತಾ ಇಲ್ಲ, ಬೆಲೆ ಕುಸಿತ ಆಗಿದೆ. ರಫ್ತಾಗದಿರುವಂಥ ಹಿನ್ನೆಲೆಯಲ್ಲಿ ರೈತರಿಗೆ ನಷ್ಟ ಆಗ್ತಾ ಇದೆ. ಬೂದ್ಕುಂಬಳಕಾಯಿ ಬೆಳೆದಂಥ ರೈತನು ಕೂಡ ಕಂಗಾಲಾಗಿದ್ದಾನೆ. ಬೂದಕುಂಬಳಕಾಯಿ ಬೆಳೆದಿದ್ದಂಥ ಮಲ್ಲಿಕಾರ್ಜುನ 15 ಲಕ್ಷ ಖರ್ಚು ಮಾಡಿದ್ರು, ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಕಟಾವು ಮಾಡದೆ ಜಮೀನಲ್ಲೇ ಬಿಟ್ಟಿದ್ದಾರೆ ರೈತ. ಕಲ್ಲಂಗಡಿ ಬೆಳೆದಿದ್ದಂಥ ರೈತ ಲಿಂಗಾರೆಡ್ಡಿಗೂ ಕೂಡ ಸಂಕಷ್ಟ ಎದುರಾಗಿದೆ. 3 ಲಕ್ಷ ಬಂಡವಾಳ ಹಾಕಿ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ರಫ್ತಾಗ್ತಾ ಇತ್ತು, ಸ್ಪೆಷಲಿ ಮಧ್ಯಪ್ರಾಚ್ಯದ ರಾಷ್ಟ್ರಗಳಿಗೂ ಕೂಡ ರಫ್ತಾಗ್ತಾ ಇತ್ತು. ಬಟ್ ಈಗ ರಫ್ತಾಗದಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಸೇಲ್ ಆಗ್ತಾ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ರೈತರುಗಳು ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ಕೇಳೋಣ. ಬೂದುಗುಂಬಳನ 25 ಎಕರೆ ಹಾಕಿದ್ದೀವಿ. ಇದು ಎಲ್ಲ ನಮ್ಮ ಇದು ಉತ್ತರ ಪ್ರದೇಶ, ಆಗ್ರಾ ಮತ್ತು ಎಲ್ಲ ಕಡೆಗೂ ಹೋಗ್ತಾಯಿತ್ತು. ಇದು ಡೆಲ್ಲಿಗೆ ಸಮೇತ ಹೋಗ್ತೈತೆ. ಇದು ಹೋಗ್ತಾ ಇತ್ತು. ಈ ಸಾರಿ ಏನು ಅಲ್ಲಿ ಯುದ್ಧ ನಡೀತೈತಲ್ಲ, ಅಲ್ಲಿ ಗ್ಯಾಸಿನ ಪ್ರಾಬ್ಲಮಿಂದ ಇವತ್ತು ಇದೆಲ್ಲ ಸ್ಪೀಟ್ಗೆ ಹೋಗೋದು. ಕುಂಬಳ ಇಲ್ಲ ಇದೆಲ್ಲ ಸ್ಪೀಟ್ ಮಾಡ್ಬೇಕಂತಂದರೆ ಗ್ಯಾಸ್ ಬೇಕೇ ಬೇಕು, ಕಮರ್ಷಿಯಲ್ ಗ್ಯಾಸ್ ಬೇಕು. ಆ ಗ್ಯಾಸ್ ಸಿಗದ್ರಿಂದ ಏನೂ ಹೋಗ್ತಾ ಇಲ್ಲ. ನಮಗೆ 25 ಎಕರೆ ಭಾಳ ನಷ್ಟ ಆಗೈತೆ. ಮತ್ತು ಇದೇನು ನಮ್ಮ ಜಿಲ್ಲೆಯಲ್ಲಿ ಕರ್ಬೂಜ ಇರ್ಬೋದು, ಕಲ್ಲಂಗಡಿ ಇರ್ಬೋದು, ಮತ್ತು ದಾಳಿಂಬೆ ಇರ್ಬೋದು, ಎಲ್ಲನೂ ಏನು ಅರಬ್ ಕಂಟ್ರೀಸ್ಗೆಲ್ಲ ಹೋಗ್ತಾ ಇತ್ತು. ಅದರಿಂದ ಇವತ್ತು ಹೋಗ್ತಾ ಇಲ್ಲ, ಸಂಪೂರ್ಣವಾಗಿ ಅಲ್ಲಿ ಹೋಗ್ತಾ ಇಲ್ಲ. ಮತ್ತು ಈರುಳ್ಳಿನೂ ಸಹ ಹೋಗ್ತಾ ಇಲ್ಲ. ಅದರಿಂದ ಎಲ್ಲ ಬೆಲೆ ಕುಸಿತ ಆಗುತ್ತೆ. ನೇನು ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿ ರೈತರ ನೆರವಿಗೆ ಬರಬೇಕು. ಎಲ್ಲ ಹಾಕ್ಕೊಂಡ್ವಿ, ಚೆನ್ನಾಗಿ ಬಂತು ಬರೋದೇನ. ಅದು ಅಟ್ಯಾಕ್ ಆಯಿತು ಬಿಸಿಲಿಗೆ, ಬಿಸಿಲು ಪ್ರಮಾಣಕ್ಕೆ ಅಟ್ಯಾಕ್ ಆಯಿತು. ಕಂಟ್ರೋಲ್ ಆಗಲಿಲ್ಲ. ಎಷ್ಟು ರೋಗ ಎಷ್ಟು ಹೊಡೆದ್ರೂ ಅದು ಗಾಳಿ ಇದಾಗಲಿಲ್ಲ. ಇನ್ನೇನು ಎಲ್ಲ ಲಾಸ್ ಆಯಿತು. 3 ಎಕರೆ ಹಾಕಿದ್ವಿ, 3 ಲಕ್ಷ ಖರ್ಚು ಮಾಡಿದ್ವಿ. ಕೊನೆಗೆ ಲಾಸ್ಟಿಗೆ ಎಲ್ಲ ರೋಗ ಬಿತ್ತು, 30,000 ಸಿಕ್ಕಿತು.